ಬಿಗ್ ಬಾಸ್ ಮಾಜಿ ಸ್ಪರ್ಧಿಗೆ ಲೈಂಗಿಕ ಕಿರುಕುಳ ಆರೋಪ. ಆರೋಪಿಗಳಿಗೆ ನಿರ್ಮಾಪಕ ಅರವಿಂದ್ ವೆಂಕಟರೆಡ್ಡಿ ಸುದ್ದಿಗೋಷ್ಠಿ ಮೂಲಕ ಸ್ಪಷ್ಟನೆ. 3 ಜನರಿಗೆ ಮದುವೆ ಮಾಡ್ಕೊಳ್ತೀನಿ, ರಿಲೇಶನ್ಶಿಪ್ನಲ್ಲಿ ಇರ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾರೆ ಅಂತ ಹೇಳಿದ ರೆಡ್ಡಿ. ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಸ್ಯಾಂಡಲ್ವುಡ್ನ ನಟಿ ಹಾಗೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗೆ ಲೈಂಗಿಕ ಕಿರುಕುಳ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಉದ್ಯಮಿ ಹಾಗೆ ನಿರ್ಮಾಪಕ ಅರವಿಂದ್ ವೆಂಕಟರೆಡ್ಡಿ ಮೇಲೆ ನಟಿ ಆರೋಪಗಳನ್ನು ಹೊರಿಸಿದ್ರು. ಈ ಸಂಬಂಧ ಅರವಿಂದ್ ರೆಡ್ಡಿ ಬಂಧನಕ್ಕೆ ಒಳಗಾಗಿ ಬೇಲ್ ಮೇಲೆ ಆಚೆ ಬಂದಿದ್ರು. ಇದೀಗ ಇವೆಲ್ಲ ಆರೋಪಗಳಿಗೆ ಅರವಿಂದ್ ರೆಡ್ಡಿ ಅವರು ಸುದ್ದಿಗೋಷ್ಠಿ ಮೂಲಕ ಸ್ಪಷ್ಟನೆ ಕೊಟ್ಟಿದ್ದಾರೆ. ಜೊತೆಗೆ ಹಲವಾರು ವಿಚಾರಗಳ ಬಗ್ಗೆ ಅರವಿಂದ್ ರೆಡ್ಡಿ ಅವರು ಮಾತನಾಡಿರುವಂಥದ್ದು. ಅವ್ರ ಹತ್ರ ಏನಾದರೂ ಪ್ರೂಫ್ ಇದ್ರೆ ಕೊಡ್ಲಿ, ಕಾರೊಂದು ವಾಪಸ್ ಕೊಟ್ಟಿದ್ದಾರೆ, ನನ್ನ ಕೈಯಲ್ಲಿ ಆಗೋದೆಲ್ಲ ಕೊಟ್ಟಿದ್ದೀನಿ ಅಂತ ಹೇಳಿ ಅವರೇ ಒಪ್ಕೊಂಡಿದ್ದಾರೆ. ನನ್ನ ಕಡೆ ಆಗದೆ ಇರೋದನ್ನೆಲ್ಲ ಎಲ್ಲಿಂದ ತಂದು ಕೊಡ್ಲಿ ಅಂತಲೂ ಕೂಡ ಹೇಳಿದ್ದಾರೆ. ಅವರ ಫಾರಿನ್ ಟ್ರಿಪ್ಗೆ $40,000 ಖರ್ಚಾಗಿದೆ. ಮಾಸಾಯಿ ಮಾರ ತಾಂಜೇನಿಯಾ ಟ್ರಿಪ್ ಹೋಗಿದ್ರು. ಅದೆಲ್ಲ ಮಾತಾಡಿ ಆರೋಪವನ್ನ ಹೊರಿಸ್ತಿರುವಂಥದ್ದು ಯಾಕೆ? ಹಾಗಿದ್ರೆ 2 ವರ್ಷ ಆದ್ಮೇಲೆ ಅವರ ಮನೆಯಲ್ಲಿ, ಅವರ ಫ್ರೆಂಡ್ ಮನೆಯಲ್ಲಿ ಏನಾದರೂ ಆದ್ರೆ ನನ್ನನ್ನು ಯಾಕೆ ಎಳ್ಕೊಂಡು ಬರ್ತಿದ್ದಾರೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ರು. ಇನ್ನು 3 ಜನ ಈಕೆಯ ಮೇಲೆ ಆರೋಪವನ್ನ ಮಾಡ್ತಿದ್ದಾರೆ. ಈ 3 ಜನರು ಕೂಡ ಸದ್ಯದಲ್ಲೇ ಬರ್ತಾರೆ. ಅವರಿಗೂ ಕೂಡ ಮದುವೆ ಮಾಡ್ಕೊಳ್ತೀನಿ, ರಿಲೇಶನ್ಶಿಪ್ ನಲ್ಲಿ ಇರ್ತೀನಿ ಅಂತ ಹೇಳಿ ಮೋಸ ಮಾಡಿದ್ದಾರೆ. ನಂತರ ಸೂಸೈಡ್ ಮಾಡ್ಕೊಳ್ತೀನಿ, ಟ್ಯಾಬ್ಲೆಟ್ ತಗೊಳ್ತೀನಿ ಅಂತ ಹೇಳಿ ಹೆದರಿಸಿದ್ದಾರಂತೆ. ರಿಕವರಿ ಸೂಟ್ ಹಾಕಿದ್ರು ಕೂಡ ಅವ್ರ ಹತ್ರ ಕೊಡೋದಕ್ಕೆ ಏನೂ ಇಲ್ಲ. ಈ ಪ್ರೋಸೆಸ್ ನಿಂತರೆ ಸಾಕು ಅಂತ ಅನ್ನಿಸ್ತಾ ಇದೆ. ಈ ಹುಡುಗಿ ಮುಖವನ್ನ ನೋಡೋಕ್ಕೂ ನನಗೆ ಇಷ್ಟ ಇಲ್ಲ. ಅವರು ಮಾಡಿರುವಂತಹ ಕೇಸನ್ನ ಲೀಗಲ್ ಆಗಿ ಬಗೆಹರಿಸ್ಕೊಳ್ತೀನಿ. ಆ ಹುಡುಗನ ಜೊತೆಯಲ್ಲಿ ರಿಲೇಶನ್ಶಿಪ್ ನಲ್ಲಿ ಇದ್ದಿದ್ದೇ ನಾವಿಬ್ಬರು ಬೇರೆ ಆಗೋದಕ್ಕೆ ಮೂಲ ಕಾರಣ. ಕಾಂಪ್ರಮೈಸ್ಗೆ ಕೂತಾಗ ಡಿಮ್ಯಾಂಡ್ ಮಾಡಿದ್ರು. ಎಲ್ಲಾ ದಾಖಲೆಗಳು ಕೂಡ ಇದೆ. ಪೊಲೀಸರಿಗೆ ಇದನ್ನೆಲ್ಲ ನಾನು ಕೊಡ್ತೀನಿ ಅಂತ ತಿಳಿಸಿದ್ರು. ನಾನು ಕಿರುಕುಳ ಕೊಟ್ಟಿದ್ದೀನಿ ಅಂತ ಹೇಳಿ ಆರೋಪ ಮಾಡಿದ್ದಾರೆ. ಹಾಗಾಗಿ ನಾನು ಸ್ಪಷ್ಟನೆ ಕೊಡ್ತಿದ್ದೇನೆ. 2 ವರ್ಷದ ಹಿಂದೆ ಸಂಬಂಧ ಮುರಿದಿದೆ. ಅವರು ನನ್ನ ಮೇಲೆ ಆರೋಪ ಮಾಡಿರುವಂಥದ್ದು ಶಾಕ್ ಆಗಿದೆ. 2 ವರ್ಷದಿಂದ ಸಂಪರ್ಕದಲ್ಲೇ ಇಲ್ಲದಿರೋ ವ್ಯಕ್ತಿಗೆ ನಾನು ಯಾಕೆ ಕಿರುಕುಳವನ್ನ ಕೊಡ್ಲಿ? ಅವರು ಕೊಟ್ಟಿರುವಂತಹ ದೂರಿನ ಪ್ರಕಾರವಾಗಿ ಆಗಸ್ಟ್ ನಲ್ಲಿ ಅವರ ಮನೆ ಓನರ್ ಹಾಗೆ ಅವರ ಫ್ರೆಂಡ್ ವೈಫ್ಗೆ ಲೆಟರ್ ಅನ್ನ ಬರೆದಿದ್ದಾರಂತೆ. ನಾನು ಬರೆದಿರಬಹುದು ಅಂತ ಹೇಳಿ ಕಂಪ್ಲೇಂಟ್ ಅನ್ನ ಕೊಟ್ಟಿರುವಂಥದ್ದು. ನಾನು ಇಂಡಿಯಾದಲ್ಲಿ ಇರಲಿಲ್ಲ, ನಾನು ಬೆಂಗಳೂರಿಗೆ ಬರುವಾಗ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿ ವಿವರಿಸಿದ್ರು. ಇನ್ನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಡಾಕ್ಯುಮೆಂಟ್ ಕೊಡಬೇಕಾಗಿತ್ತು. ಸಾಧ್ಯವಾದಷ್ಟು ಬೇಗ ಅದನ್ನು ಕೊಡ್ತೀನಿ. ಎಲ್ಲಾ ದಾಖಲೆಗಳು ಕೂಡ ನನ್ನ ಬಳಿಯಲ್ಲಿ ಇದೆ. ಅವರಾಗವರೇ ಸುಳ್ಳು ಆರೋಪಗಳನ್ನ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಕಂಪ್ಲೇಂಟ್ ಇಗ್ನೋರ್ ಮಾಡಿದ್ದೀನಿ. ನೀವಾಗಿ ನೀವು ಎಲ್ಲವನ್ನ ಎಳೆದು ತರ್ತಾ ಇದ್ದೀರಾ. ನನ್ನ ಮೇಲೆ ಡೌಟ್ ಇದ್ರೆ ನನ್ನ ಫ್ಯಾಮಿಲಿ ಮೆಂಬರ್ ಪರಿಚಯ ಇದ್ರೂ ಕೂಡ ಕೇಳಬಹುದಾಗಿತ್ತು. FIR ಯಾಕೆ ಮಾಡಬೇಕಾಗಿತ್ತು? ಪರಿಹಾರದ ಮೂಲಕ ಕಮಿಷನರ್ ಮುಂದೆ ಸೂಸೈಡ್ ಮಾಡ್ಕೊಳ್ತೀನಿ ಅಂತ ಕೂಡ ಹೇಳಿದ್ರು. ಅವರಾಗಿ ಅವರೇ ಆರೋಪಗಳನ್ನ ಮಾಡಿ ನನ್ನನ್ನ ಬೀದಿಯಲ್ಲಿ ನಿಲ್ಲಿಸಿದ್ದಾರೆ. ನಮ್ಮ ಮಧ್ಯೆ ಏನ್ ನಡೀತು ಅಂತ ಹೇಳ್ತಾ ಇದ್ದೇನೆ. ಏರ್ಪೋರ್ಟ್ನಲ್ಲಿ LOC ಮಾಡಿದ್ದಾರೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅವರನ್ನ ಬ್ಲಾಕ್ ಮಾಡಿದ್ದೀನಿ ಅಂತಲೂ ಕೂಡ ನಿರ್ಮಾಪಕರು ಹೇಳಿದ್ದಾರೆ. ಇನ್ನು 2017ರಲ್ಲಿ ಕಾಮನ್ ಫ್ರೆಂಡ್ ಮೂಲಕ ಪರಿಚಯ ಆಗುವಂಥದ್ದು. ಇರೋಕೆ ಮನೆ ಇಲ್ಲ ಅಂತ ಹೇಳಿ ಬರ್ತಾರೆ. ಕಬ್ಬನ್ ಪಾರ್ಕ್ ಬಳಿಯಲ್ಲಿ ಮನೆಯನ್ನ ಅರೇಂಜ್ ಮಾಡಿಕೊಟ್ಟೆ. ಶ್ರೀಲಂಕಾ ಕ್ರಿಕೆಟ್ ಟೂರ್ನಮೆಂಟ್ಗೆ ಬರ್ತಾರೆ. ಆ ರೀತಿ ನಾನು ಇವರು ಪರಿಚಯ ಆದ್ವಿ. ಸೂಸೈಡ್ ಅಂತ ಹೇಳ್ತಾರೆ. 100 ಟ್ಯಾಬ್ಲೆಟ್ಗಳನ್ನ ತಗೊಂಡ್ರೆ ಬದುಕ್ತಾರಾ? ಹಾಸ್ಪಿಟಲ್ನಲ್ಲಿ ಇದ್ದಾಗ ಜಗಳ ಆಗಿಲ್ಲ, ಡಾಕ್ಟರ್ ಮೊಬೈಲ್ ಯೂಸ್ ಮಾಡಿದ್ದಾರೆ ಅಂತ ಹೇಳಿ ಹೇಳಿರೋಂಥದ್ದು. ಅದಕ್ಕೆ ಮೊಬೈಲ್ ಅನ್ನ ಕೊಡಿ ಅಂತ ಹೇಳಿ ಕೇಳಿದ್ದೆ ಅಷ್ಟೇ. ನಾನು ಯಾವ ಜಗಳ ಕೂಡ ನಡೆದಿಲ್ಲ ಅಂತ ಹೇಳಿ ಅರವಿಂದ್ ರೆಡ್ಡಿ ಅವರು ಸ್ಪಷ್ಟಪಡಿಸಿದ್ರು. ಇನ್ನು 2023ರಲ್ಲಿ ಜೂನ್ ನಲ್ಲಿ ಎಂಗೇಜ್ಮೆಂಟ್ ಮಾಡಿಕೊಂಡು ಮದುವೆ ಆಗೋದಕ್ಕೂ ಕೂಡ ಪ್ಲಾನ್ ಮಾಡ್ಕೊಂಡಿದ್ವಿ. ಮ್ಯೂಚುವಲ್ ಕಾಂಪ್ರಮೈಸ್ ಮಾಡೋದಕ್ಕೆ ಒಪ್ಪಲಿಲ್ಲ. ಅವರು ಕೆಲವೊಂದು ಡಿಮ್ಯಾಂಡ್ ಗಳನ್ನ ಮಾಡಿದ್ದಾರೆ. ಯಾರಾದರೂ ಫೋಟೋ ತೆಗೆದು ಕಳಿಸಿದ್ರೆ ನನ್ನನ್ನ ಯಾಕೆ ಹೊಣೆ ಮಾಡ್ತಿದ್ದೀರಾ? 2 ರಿಂದ 2.5 ಕೋಟಿ ರೂಪಾಯಿ ಹಣ ಖರ್ಚಾಗಿದೆ. ಕಾರೆಲ್ಲ ಸೇರಿದ್ರೆ 3.5 ಕೋಟಿ ಖರ್ಚಾಗಿದೆ. ಈ ಪ್ರಕರಣ ಹೊರಗಡೆ ಬಂದ ಮೇಲೆ 3 ಜನ ನನಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಅವರ ಹತ್ತಿರನೂ ಕೂಡ ಹಣವನ್ನ ಇಸ್ಕೊಂಡಿದ್ದಾರಂತೆ. ಅವರಿಗೂ ಇದೇ ರೀತಿ ಮೋಸ ಆಗಿದೆ. ಅವರಿಗೆ ಸೂಸೈಡ್ ಬೆದರಿಕೆಯನ್ನ ಕೂಡ ಹಾಕಿದ್ದಾರೆ ಅಂತ ಹೇಳಿ ಅರವಿಂದ್ ರೆಡ್ಡಿ ಅವರು ಪ್ರತ್ಯಾರೋಪವನ್ನ ಮಾಡ್ತಾ ಇರುವಂತದ್ದು. ಇನ್ನು ಈ ಒಂದು ಪ್ರಕರಣ ಎಲ್ಲಿಗೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದ್ ನೋಡಬೇಕು. ನಿಮ್ಗೆ ಈ ಬಗ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.